ನಮಸ್ತೆ ಗೆಳೆಯರೆ. ಕರ್ನಾಟಕದ ಹಬ್ಬದ ದಿನ ಇಂದು. ಕರ್ನಾಟಕದ ಜನಗಳಿಗೆ ಹಬ್ಬ. ಮಾನವ ಜನ್ಮ ಬಹುದೊಡ್ಡದಯ್ಯ, ಅತಿ ವಿರಳ ಅಂತ ಹೇಳಿದ ಮಹಾಪುರುಷನ ವಂಶಸ್ಥರ ಜೊತೆ ಅವರ ಅಡಿಯಲ್ಲಿ ಕುಳಿತಿದ್ದೇನೆ ಅಹೋರಾತ್ರ. ನೋಡಿ, ಪುರಂದರದಾಸರು. ದಾಸರೆಂದರೆ ದಾಸರಯ್ಯ, ಪುರಂದರ ದಾಸರಯ್ಯ ಅಂತ. ವಿಕಟ ಕವಿ, ಆಶು ಕವಿ, ಕವಿವರೆಣ್ಯ, ದಾಸವರೆಣ್ಯ, ಚಮತ್ಕಾರಿಕ ದೈವ ಭಕ್ತ. ಕಾವ್ಯದಲ್ಲಷ್ಟೇ ಅಲ್ಲ, ಐಶ್ವರ್ಯದಲ್ಲಿ ರಾಜನಿಗೆ ಫೈನಾನ್ಸ್ ಕೊಡುವಷ್ಟು, ಹಂಪಿಯ ರಾಜರಿಗೆ ಯುದ್ಧದ ಸಮಯದಲ್ಲಿ ಹಣ ಕೊಡುವಷ್ಟು ಅಂತಹ ಮಹಾಪುರುಷನ ಒಂದು ದಿನದ ದಿನಚರಿ, ಒಂದು ಹರಿದಾಸರ ದಿನಚರಿ, ಒಂದು ದಿನದ ದಿನಚರಿ ಇವತ್ತು ನಮಗೆ ಮುಟ್ಟಿಸಲು ಹೊರಟಿದ್ದಾರೆ. ಅವರ ಮರಿ ಮೊಮ್ಮಗ ಗಿರೀಶ್ ನಾಗರಾಜ್. ಪ್ರಭಾತ್ ಕಲಾವಿದರು ಕರ್ನಾಟಕದ ಚಿತ್ರರಂಗಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವರ ತಂದೆ ದಾಸರಾಗಿ ಬೀದಿ ನಾಟಕ ಹೇಗೆ ಮಾಡ್ತಾರೆ ಹಾಗೆ ಬೀದಿಯಲ್ಲಿ ಹರಿದಾಸರಾಗಿ ಆ ಜೆನೆಟಿಕಲ್ ಗುಣ ಎಲ್ಲೋಗುತ್ತೆ. ಆ ಜೀನ್ಸ್ ಈ ಹುಡುಗನಿಗೂ ಬಂದಿದೆ. ಇವನು ಸಾಮಾನ್ಯ ಹುಡುಗ ಅಲ್ಲ, ನೆಲದ ಮೇಲೆ ಕೂತಿದ್ದಾನೆ. ನೋಡಿ, ನೆಲದ ಮೇಲೆ ಕೂತಿದ್ದಾನೆ. ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಅವನು ಇನ್ನು ನೆಲದಿಂದ ಇನ್ನೇನು ಕುಸಿಯೋಕ್ಕೆ ಸಾಧ್ಯ. ಆದರೆ ಇವನು ಹಾರಿ ಬಂದದ್ದು ಆಸ್ಟ್ರೇಲಿಯಾದಿಂದ. 18 ವರ್ಷ ಶ್ರಮಪಟ್ಟು ದುಡಿದು ಸಾಲವಿಲ್ಲದೆ ಚಿತ್ರ ಮಾಡಿದ್ದಾನೆ. ನಾನು ಮನೆ ಕಟ್ಟಿದ್ರೆ ಅದಕ್ಕೋಸ್ಕರ ಮಕ್ಕಳು ಜಗಳ ಆಡ್ಬೋದು, ಆದರೆ ನಾನೊಂದು ಕರ್ನಾಟಕದ ಮನೆ ಕಟ್ತೀನಿ ಅಂತ ಇಂಥ ಚಿಕ್ಕ ಹೊಸ ಕಲಾವಿದರನ್ನು ತಗೊಂಡು ಈ ಚಿತ್ರ ಮಾಡಿದ್ದಾನೆ. ನೋಡಿ, ಈ ಚಿತ್ರದಲ್ಲಿ ನಿಮಗೆ ನಿಜ ಪುರಂದರದಾಸರ ದರ್ಶನ ಆಗುತ್ತೆ. ಈ ಹುಡುಗನ ಹತ್ರ ಮಾತಾಡೋಣ ಬನ್ನಿ. ಇದು ನಿಮಗೆ ಒಂದು ಲೇಟ್ ಮಾಡಬೇಡಿ. ಪ್ರತಿದಿನ ಈ ಆಟ ನಡೀತಾ ಇದೆ. ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತೆ. ಎಮೋಷ್ನಲ್ ಲೆವೆಲ್ಗೆ ತಗೊಂಡೋಗ್ತಾರೆ. ದೇವರ ಅನುಭವ ಆಗುತ್ತೆ ಈ ಚಿತ್ರ. ಇವತ್ತು ನೋಡಿ ಹೇಳ್ತಾ ಇರೋ ಮಾತು, ಒಂದು ದಿನ ಪುರಂದರದಾಸರು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಹೇಗಿತ್ತು ಅಂತ ತೋರಿಸಿದ್ದಾರೆ. ನಡೆದ ಘಟನೆಗಳ ಸರಮಾಲೆ ಇದು. ಎಂಥ ವೈಬ್ರೇಟಿಂಗ್ ಹುಡುಗ ಇವನು ಗಿರೀಶ್. ಮೈ ರೋಮಾಂಚನ ಆಯ್ತಪ್ಪೆ ನಿನ್ನ ನೋಡಿಬಿಟ್ಟು. ಈ ಹುಡುಗನ ಹೆಸರು ಗಿರೀಶ ನಾಗಪ್ರಭಾತ ಅಂತ. ಅಂದರೆ ಇವರಪ್ಪ ನಾಗ, ಅವನು ರಾಜನೇ ಬಿಡಿ. ಯಾಕಂದರೆ ನಾಗರಾಜ ಅಂತೇಳಿ ದಾರಿಯಲ್ಲಿ ಜನಗಳಿಗೆ ರಸ ಕೊಟ್ಟು ಓಡಾಡಿದಂತಹ ಮಹಾಪುರುಷ ಅವರಪ್ಪ. ಅವರಪ್ಪನಿಗೆ ಸಮರ್ಪಣೆ ಮಾಡಿದ್ದಾನೆ ಈ ಚಿತ್ರನ. ನನಗೆ ತುಂಬ ಖುಷಿ ಆಯಿತು. ಎಮೋಷ್ನಲ್ ಆದೆ. 2-3 ಸಲ ಹತ್ತುಬಿಟ್ಟೆ, ತಡ್ಕೊಳಕ್ಕಾಗಲಿಲ್ಲ. ಅದರಲ್ಲಿ ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ. ನಿಮಗೆ ದಾಸರ ಪದ ಎಲ್ಲ ಕಡೆ ಕೇಳಿರ್ಬೋದು. ಇದರಲ್ಲಿ ಬಿಡಿಸಿ ಹೇಳಿದ್ದಾರೆ. ಜಗದೋದ್ಧಾರನ ಆಡಿಸಿದಳು ಯಶೋದೆ ಅಂತ. ಆ ವ್ಯಕ್ತಿ ವಿದ್ಯಾಭೂಷಣರು ಸುಮಾರು 30 ವರ್ಷಗಳ ಹಿಂದೆ ಗುರುಸ್ಥಾನದಲ್ಲಿದ್ದರೂ ಪರಮ ಮಿತ್ರತ್ವ ತೋರಿಸಿದಂಥ ವ್ಯಕ್ತಿ. ಅವ್ರನ್ನ ಇಂದು ನೋಡಿ ಪುಳಕಿತನಾದೆ. ಪುರಂದರದಾಸರಾಗ್ಬಿಟ್ಟಿದ್ದಾರೆ. ಮೊನ್ನೆ ಗಿರೀಶ್, ಇಂಥ ಕನ್ನಡ ಇಂಡಸ್ಟ್ರಿಗೆ ನೀನು ಕೊಟ್ಟ ಬಳುವಳಿ ಇದೆಯಲ್ಲನ, ನಿನಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟರು ಅದು ತೀರೋದಿಲ್ಲ ಕಣ. ಅಂಥ ಕೆಲಸ ಮಾಡಿದ್ಯಪ್ಪಿ. ಯಾಕೋ ಇಂಥ ರಿಸ್ಕ್ ತಗೊಂಡೆ? ಯಾಕಪ್ಪ? ಮೊದಲಾಗಿ ಥ್ಯಾಂಕ್ ಯು ಅಣ್ಣಯ್ಯ. ನೀವು ಬಂದು ಚಿತ್ರ ನೋಡಿ ಇಷ್ಟು ಸೊಗಸಾಗಿ ಅದರ ವಿಶ್ಲೇಷಣೆ ಮಾಡಿದ್ದು ಬಹಳ ಸಂತೋಷ ಆಯಿತು. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ನೀವು ಸದಾ ಅಣ್ಣಯ್ಯನಾಗಿರಿ. ನನಗೆ ರಿಸ್ಕು ಅಂತ ನನಗೆ ಅನ್ನಿಸ್ಲೇ ಇಲ್ಲ ಅಣ್ಣ. ಯಾಕೆಂದರೆ ನೀವು ಆಗಲೇ ಹೇಳ್ದಂಗೆ ಮನೆ ಕಟ್ಟಬೇಕು ಅಂತ ಬಂದು, ಅಂದರೆ ಆಚೆ ಇದ್ದ ಅಷ್ಟು ವರ್ಷಗಳು ಭಾರತಕ್ಕೆ ಮರಳು ಬರಬೇಕು ಅಂತ ಮಹದಾಸೆಯಿಂದ ಬಂದಿದ್ದು ನಾನು. ಇಲ್ಲಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಬಂದವನು. ನಾನು ಅಲ್ಲಿ ಓದಿದ್ದು ನ್ಯಾಚುರಲ್ ಹಿಸ್ಟ್ರಿ, ಫಿಲ್ಮ್ ಮೇಕಿಂಗ್ ಮಾಡಿದೆ, MBA ಮಾಡಿದ್ದೆ. ಅದು ಅಷ್ಟು ಉಪಯೋಗಿಸಿರಲಿಲ್ಲ ನನ್ನಲ್ಲಿ. ಬಂದ ಮೇಲೆ ನನಗೆ ಅನಿಸಿದ್ದೇನು ಅಂದರೆ, ನಾನು ಈ ದಾಸರ ಕುಟುಂಬದಲ್ಲಿ ಹುಟ್ಟಿದವನು. ಅವರು ಆಗಿನ ಕಾಲಘಟ್ಟಕ್ಕೆ ಏನೇನು ಉಪಕರಣಗಳಿತ್ತು ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾಮ ಸಂಕೀರ್ತನೆಯನ್ನು ಪ್ರತಿ ಒಬ್ಬ ಮನುಷ್ಯನಿಗೂ ಮುಟ್ಸೋ ಕೆಲಸ ಮಾಡಿದ್ದಾರೆ. ಈಗ ನಾನು ಏನು ಮಾಡ್ಬೋದು ಅಂತ ನನಗನ್ನಿಸಿದಾಗ ನನಗೆ ಹೊಳೆದಿದ್ದು, ನಾನು ಫಿಲ್ಮ್ ಮೇಕಿಂಗ್ ಕಲ್ತಿದ್ದೀನಿ. ಕುಣಿಗಲ್ ನಾಗಭೂಷಣ್ರವ್ರ ಹತ್ರ ಸ್ಕ್ರೀನ್ ಪ್ಲೇ ಕಲ್ತಿದ್ದೀನಿ. ಇಷ್ಟೆಲ್ಲ ಮಾಡಿರೋದು ಅದು ಉಪಯೋಗ ಬರಲಿ ಅಂದ್ಬಿಟ್ಟು. ಆಮೇಲೆ ಆ
ಪ್ರಭಾತದಲ್ಲಿ ಬೆಳೆದಿರೋದ್ರಿಂದ ರಕ್ತದಲ್ಲಿ ಆಮೇಲೆ ಅವರ ಅನುಗ್ರಹದಿಂದ ಒಂದಷ್ಟು ಕಲೆ ಸಾಹಿತ್ಯ ಸಂಗೀತ ಎಲ್ಲವೂ ಕರಗತ ಆಗಿರೋದ್ರಿಂದ ಇದನ್ನು ನಾನು ಇದಕ್ಕೆ ಯೂಸ್ ಮಾಡ್ಕೋಬೇಕು. ನಾವು ಎಲ್ಲವನ್ನು ಆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಪುರಂದರದಾಸರು ಹೇಳಿದ್ದಾರೆ. ನಮ್ಮ ಹತ್ರ ನಾವು ಏನು ಪಡ್ಕೊಂಬಂದಿದ್ದೀವೋ ಭಗವಂತನ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು. ಅವನು ಕೊಟ್ಟಿರೋದು ಈ ಜನ್ಮದಲ್ಲಿ ಹಾಡಬಲ್ಲೆ, ನೆಕ್ಸ್ಟ್ ಜನ್ಮದಲ್ಲಿ ಮೂಕನಾಗ್ಬೋದು. ಈ ಹಾಡಕ್ಕೆ ಅಂತ ಕೊಟ್ಟಾಗ ಅದನ್ನು ಅವನಿಗೆ ಅರ್ಪಿಸ್ಬೇಕು. ಒಂದು ಸೇವೆಗಾಗಿ ಮಾಡಿದಂಥ ಪ್ರಾಜೆಕ್ಟು. ಮನೆ ಕಟ್ಟೋದು ಇದ್ದೇ ಇರುತ್ತೆ, ಮುಂದೆ ಮನೆ ಕಟ್ಬೋದು ಅಥವಾ ಕಟ್ದಿರನೂ ಇರ್ಬೋದು, ತೊಂದರೆ ಇಲ್ಲ. ಆದರೆ ಈ ಏನು ಪ್ರಯತ್ನ ನಾವು ಮಾಡಿದ್ದೀವಿ ಇದು ಸದಾಕಾಲಕ್ಕೆ ಉಳಿಯುವಂಥ ಒಂದು ಮುಂದಿನ ಪೀಳಿಗೆಗೆ ಇದೊಂದು ಡಾಕ್ಯುಮೆಂಟ್ ಆಗುತ್ತೆ. ಪುರಂದರದಾಸರು ಹೀಗೆ ಬದುಕ್ತಿದ್ರು, ಹೀಗಿದ್ದರು, ಅವರು ಆ ಒಂದು ಜೀವನ ಎಷ್ಟು ಚಂದವಾಗಿತ್ತು. ಆ ಪ್ರಾತ್ಯ ಕರ್ಮಗಳ ಒಂದು ದೃಶ್ಯ ಏನಿದೆ ಅದು 2:30 ಜಾವಗಳ ಹಿಂದೆ ಬ್ರಹ್ಮಮುಹೂರ್ತದ 2:30 ಜಾವಕ್ಕೆ ಮುಂಚೆ ಶುರುವಾಗುತ್ತೆ. 3:15 ಗಂಟೆ ಮನುಷ್ಯ ಬ್ರಹ್ಮಮುಹೂರ್ತದಲ್ಲಿ ಅವನು ಎದ್ದು ಸಾಧನೆಯಲ್ಲಿ ತೊಡಗಿಸ್ಕೊಂಡಾಗ ಎಷ್ಟು ಅದರಲ್ಲಿ ನಿರ್ಲಿಪ್ತತೆ ಆನಂದ ಸಿಗುತ್ತೆ. ಆಮೇಲೆ ಹೇಗೆ ಒಂದು ದಿನವನ್ನು ಕಳಿಬೇಕು, ಶಯನೋತ್ಸವದವರೆಗೂ ಒಬ್ಬ ಹೇಗೆ 24 ಅವರ್ಸ್ ಭಜನೆಯಲ್ಲಿ ತೊಡಗಿಸ್ಕೋಬೋದು. ಆಮೇಲೆ ಈವನ್ ಮಲಗದ ಮೇಲೂ ನೀವು ಗಮನಿಸಿರ್ಬೋದು ಪುರಂದರದಾಸರ ತುರಿಯಾವಸ್ಥೆಯನ್ನು ತೋರಿಸಿದ್ದೀವಿ. ನಿದ್ರೆ, ಎಚ್ಚರ, ಕನಸು 3 ಅವಸ್ಥೆಗಳಿದೆ. ಆ ಅವಸ್ಥೆಗಳನ್ನು ನಾವೆಲ್ಲ ನಮಗೆ ಈ 3 ಅವಸ್ಥೆಯಲ್ಲೇ ನಾವು ಟ್ರ್ಯಾಪ್ ಆಗಿರ್ತೀವಿ. ಆದರೆ ಮಹನೀಯರು, ಸಾಧುಗಳು, ಸಂತರು, ಈ ಭಕ್ತಾದಿಗಳು, ಈ ಥರ ಭಾಗವತರು ಅವರಿಗೆ 24 ಗಂಟೆಯೂ ಭಗವಂತನ ಸೇವೆನೇ. ಆ ಕನಸಿನಲ್ಲೂ ಅದು ಕನಸಲ್ಲ, ತುರಿಯಾವಸ್ಥೆ. ಅಲ್ಲಿ ಅವ್ರು ವೃಂದಾವನಕ್ಕೆ ಹೋಗ್ತಾರೆ, ಆ ಜಗದೋದ್ಧಾರನ ಹಾಡನ್ನು ರಚಿಸಿರ್ತಾರಲ್ಲ, ಅದು ಇಡೀ ದಿನ ಅದೆಲ್ಲ ಒಟ್ಟಾಗಿ ಒಂದು ಪೀಸ್ ಆಗಿ ಬರುತ್ತೆ. ಗೆಳೆಯರೆ, ನೀವು ನೋಡಿ, ಈ ಹುಡುಗ PUC ಹುಡುಗ ಇದ್ದಂಗೆ ಇದ್ದಾನೆ. ಆದರೆ ಈ ಹುಡುಗನ ಮಕ್ಕಳು ಇವತ್ತು PUCಗೆ ಓದ್ತಾ ಇರಬೇಕು, ಅಷ್ಟು ದೊಡ್ಡ ಮಕ್ಕಳಿದ್ದಾರೆ. ಆದರೆ ಈ ಹುಡುಗ 18 ವರ್ಷ ಆಸ್ಟ್ರೇಲಿಯಾದಲ್ಲಿ ಸಂಪಾದನೆ ಮಾಡಿದ. ಈ ಹುಡುಗ ಇಷ್ಟು ಆನಂದವಾಗಿ, ಇಷ್ಟು ಒಳ್ಳೆ ಜೆನೆಟಿಕಲ್ ಬಾಡಿ ಯಾಕೆ ಬಂತು ಗೊತ್ತಾ? ಅಂದರೆ ಇವನ್ನ ನೋಡಿದ್ರೆ ಪುರಂದರದಾಸರನ್ನ ನೋಡ್ತೀರಿ ಅಂತ ತಿಳ್ಕೊಳ್ಳಿ. ಯಾಕಂದರೆ ಅದೇ ರೀತಿ ರೂಪಲಕ್ಷಣಗಳನ್ನು ಪುರಂದರದಾಸರು ಹೊಂದಿದ್ರು. ಆ್ಯಕ್ಚುಲಿ ಈ ಹುಡುಗ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಹುಡುಗನಿಗೂ ನನಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಏನಂದರೆ, ನೀನು 86ಅಲ್ಲಿ ಎಲ್ಲಿದ್ದೇವೆ? 86ಅಲ್ಲಿ ಬೆಂಗಳೂರಿನಲ್ಲಿ. ಎಲ್ಲಿ? ಅದೇ ಪ್ರಭಾತಲ್ಲಿ. ಎಷ್ಟು ಹುಡುಗ ವಯಸ್ಸು? 3 ವಯಸ್ಸು ಹುಡುಗ ಇದ್ದಾಗ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಅವರ ಮನೆ ಪ್ರಭಾತ್ ಕಲಾವಿದರು ಹಿಂದುಗಡೆ ಇರೋಂಥ ವಿವೇಕಾನಂದ ಹಾಸ್ಟೆಲಲ್ಲಿದ್ದೆ ನಾನು. ಈ ಹುಡುಗನ ಚಿಕ್ಕ ವಯಸ್ಸಲ್ಲಿ ನಾನು ದಿನ ಆಡ್ಕೊಳ್ಳೋದು ನೋಡಿದ್ದೀನಿ. ಇವ್ರ ಮನೆ ಮುಂದೆನೇ ದಿನ ಕಾಲೇಜ್ಗೆ ಹೋಗ್ಬೇಕು ನಾವು. ಇವತ್ತು ಒಂದು ಅದ್ಭುತವಾದ ಕೆಲಸ ಕರ್ನಾಟಕಕ್ಕೆ ಬಳುವಳಿ ಕೊಟ್ಟಿದೆ ಈ ಮಗು. ಈ ಪಿಕ್ಚರ್ ನೋಡಬೇಕಾದ್ರೆ ನಿಮಗೆ ಗೊತ್ತಿಲ್ಲದೆ ಆನಂದ ಬಾಷ್ಪ ಕಣ್ಣಲ್ಲಿ ಬರ್ತಾನೆ ಇರುತ್ತೆ. ಸುಧಾಮೂರ್ತಿಯವರು ಆ ಚಿತ್ರ ನೋಡಿದ್ರು, ಆ ಅಮ್ಮ ಎಮೋಷ್ನಲ್ ಆದರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಡೈರೆಕ್ಟ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಮತ್ತು ಫಿಲ್ಮ್ಯಾಟೋಗ್ರಾಫರ್ನ, ಕೊರಿಯೋಗ್ರಾಫರ್ನ ಎಲ್ಲರನ್ನೂ ಗುರುತಿಸಿ ಹೇಳಿದ್ರು. ಆಸ್ಟ್ರೇಲಿಯಾದಲ್ಲಿ 18 ವರ್ಷ ಕೆಲಸ ಮಾಡುವಾಗ ಯಾಕೆ ಭಾರತಕ್ಕೆ ಬರಬೇಕು ಅನ್ನಿಸ್ತು? ಅಣ್ಣಯ್ಯ, 2010ರಲ್ಲಿ ನನಗೆ ಈ ಅಧ್ಯಾತ್ಮದ ಸೆಳೆತ ಶುರುವಾಯಿತು. ಚೈತನ್ಯ ಮಹಾಪ್ರಭುವಿನ ದಯೆಯೊಂದಿಗೆ ಚೈತನ್ಯ ಮಹಾಪ್ರಭುಗಳು ಬೆಂಗಾಲ್ನಲ್ಲಿ ನಾಮ ಸಂಕೀರ್ತನೆಯ ಒಂದು ದೊಡ್ಡ ರೆವಲ್ಯೂಷನ್ನೇ ಮಾಡಿದ್ರು 15ನೇ ಶತಮಾನದಲ್ಲಿ. ಬೀದಿಗಳಲ್ಲಿ ನಾಮ ಸಂಕೀರ್ತನೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಡಿಲೈಡ್ನಲ್ಲಿ. ಹರಿದಾಸ ಸಾಹಿತ್ಯ ನಾನು ಮುಂಚೆಯಿಂದ ಮನೇಲಿ ಕಲ್ತಿದ್ದರಿಂದ ಮಾಲ್ಗಳಲ್ಲಿ ನಾನು ಕೂತ್ಕೊಂಡು ನಾಮ ಸಂಕೀರ್ತನೆ, ಹರಿದಾಸ ಸಾಹಿತ್ಯ ಹಾಡೋಕ್ಕೆ ಶುರು ಮಾಡಿದೆ. ಆ ದಾಸ ಸಾಹಿತ್ಯದ ಮೇಲೆ ಬಹಳ ಒಲವು ಬಂದು ಆಧ್ಯಾತ್ಮಿಕದ ಒಂದು ಹರಿವು, ಆ ಒಲವು ಎರಡೂ ಇತ್ತು. ಅದು ನನ್ನ ಗುರುಗಳ ಪಾದಾರವಿಂದಕ್ಕೆ ಕರ್ಕೊಂಬಂತು. ಅಲ್ಲಿ ಒಬ್ಬರು ಸೌತ್ ಆಫ್ರಿಕನ್ ಭಕ್ತರು, ಬಿಮಲ ಪ್ರಸಾದ ಅಂತ ಅವ್ರ ಹೆಸರು. ಅವರು ನನಗೆ, ನೀನು ಈ ಅಧ್ಯಾತ್ಮದ ತುಡಿತ ಏನಿದೆ ಇದಕ್ಕೆ ಒಬ್ಬರು ಗುರುಗಳಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ, ಅವರ ಪಾದಾರವಿಂದಕ್ಕೆ ಹೋಗು, ಅಲ್ಲಿ ನಿನಗೆ ಆಶ್ರಯ ಸಿಗುತ್ತೆ ಅಂದಾಗ 2011ರಲ್ಲಿ ನನ್ನ ಮದುವೆ ಆಯಿತು. ಮದುವೆಗೆ ಅಂತ ನಮ್ಮ ತಂದೆಗೆ ನಾನು ಹೇಳಿದ್ದು, ನೀವು ಹುಡುಗಿ ನಾನು ಮದುವೆ ಆಗ್ತೀನಿ ಅಂತ ಹುಡುಕಿದ್ರು. ಜಾಹ್ನವಿ, ಅವಳನ್ನು ಮದುವೆ ಆದೆ. ನಾವು ಆಮೇಲೆ ಇಬ್ಬರು ಒಟ್ಟಿಗೆ ಹೋಗಿ ನಮ್ಮ ಗುರುಗಳ ಪಾದಾರವಿಂದಕ್ಕೆ ಅರ್ಪಿಸ್ಕೊಂಡಾಗ ಅವರು ನನಗೆ ದೀಕ್ಷೆ ಕೊಟ್ಟು, ನನ್ನ ಹೆಸರು ಗಿರೀಶ್ ನಾಗರಾಜ ಅಂತ ಇರೋ ಹೆಸರು, ದೀಕ್ಷೆಯ ಹೆಸರು ಗೌರಶಕ್ತಿದಾಸ ಅಂತ ಆಯಿತು. ಗೌರಶಕ್ತಿದಾಸ ಅಂತ. ಚೈತನ್ಯ ಮಹಾಪ್ರಭು ಹೆಸರು ಗೌರಾಂಗ ಅಂತ. ಗೌರಶಕ್ತಿ, ಆ ಚೈತನ್ಯ ಮಹಾಪ್ರಭುವಿನ ಶಕ್ತಿಯ ದಾಸ ಕಣೋ ನೀನು ಅಂತ ನನಗೆ ಆ ಹೆಸರು ಕೊಟ್ಟು, ದೀಕ್ಷೆ ಕೊಟ್ಟು, ಆ ಒಂದು ವೈಷ್ಣವ ಸಿದ್ಧಾಂತಕ್ಕೆ ನನ್ನನ್ನು ಕರ್ಕೊಂಬಂದರು. ಆಗ ಶುರುವಾಗಿದ್ದ ಯಾನ. ಮತ್ತು ಆಸ್ಟ್ರೇಲಿಯಾಗೆ ಹೋಗಿ ನಾವು ಬಹಳಷ್ಟು ಹರಿಪ್ರಚಾರ ಮಾಡ್ತಿದ್ವಿ. ಬೆಳಗ್ಗೆ ಹೊತ್ತು ಕರ್ಮಿಗಳಂತೆ ಕೆಲಸ ಮಾಡಿ ಸಂಜೆ ಹೊತ್ತು ಹರಿಕೀರ್ತನೆಯಲ್ಲಿ ಕಳೀತಿದ್ವಿ. ಪ್ರತಿ ದಿನವೂ ಹರಿಕೀರ್ತನೆ, ಪ್ರಸಾದ ಸೇವನೆ, ಪ್ರತಿ ಬಂದಂಥ ಭಕ್ತಾದಿಗಳಿಗೆ
ಹರಿಕಥಾಮೃತವನ್ನು ಉಣಿಸ್ತಾ ಇದ್ವಿ. ಒಂದು ಒಳ್ಳೆ ಬ್ಯೂಟಿಫುಲ್ ಒಂದು ಗ್ರೂಪು ಇತ್ತು. ಬಟ್ ನನ್ನ ಆಸೆ ಭಾರತಕ್ಕೆ ಮರಳಿ ಆ ಒಂದು ಅಧ್ಯಾತ್ಮದ ಸೇವೆಯಲ್ಲಿ ಇನ್ನೂ ತೊಡಗಿಸ್ಕೋಬೇಕು ಅಂತ ಐ ವಾಂಟೆಡ್ ಟು ರಿಟೈರ್ ಅಟ್ 40. ಅದಕ್ಕೆ ನಾನು ಒಂದು ಗೋಲ್ ಸೆಟ್ ಮಾಡಿಕೊಂಡು 40 ವರ್ಷದವರೆಗೂ ಕೆಲಸ ಮಾಡಿ ನಾನು ಅಲ್ಲಿ MBA ಮಾಡಿದ್ರಿಂದ ಭಾಳಷ್ಟು ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಜರ್ಮನಿಲಿ 1 ವರ್ಷ ಕೆಲಸ ಮಾಡಿದೆ, ಟೀಮ್ ವ್ಯೂವರ್ ಅಂತ ಒಂದು ಕಂಪ್ನಿಲಿ. ಆಮೇಲೆ ಟೊಯೋಟಲ್ಲಿ ಬಹಳ ವರ್ಷಗಳಿದ್ದೆ, ಫೆಡೆಕ್ಸಲ್ಲಿದ್ದೆ, ಟೀಮ್ ವ್ಯೂವರಲ್ಲಿ ಮಾಡಿದ್ದೀನಿ. ಟೀಮ್ ವ್ಯೂವರಲ್ಲಿ 1 ವರ್ಷ ಜರ್ಮನಿಲಿದ್ದೆ, 2.5 ವರ್ಷ ಅಡಿಲೈಡ್ನಲ್ಲಿ. ಹೌದು, ಅವರ ಓನರ್ ಬಂದ್ಬಿಟ್ಟು ಬಹಳ ಸರಳ ವ್ಯಕ್ತಿ, ಬಹಳ ಸರಳ, ತುಂಬಾ ಅವರು ನೀವು ನೋಡಿಬಿಟ್ರೆ ಅವರನ್ನು ಈ ಥರನೂ ಇರಬಹುದಾ ಅಂತ ಅವರು ನನಗೆ ತುಂಬ ಪ್ರೇರಣೆ ಮಾಡಿದ್ದಾರೆ. ಜರ್ಮನ್ ಪರ್ಸನ್ ಅವರು. ಆಮೇಲೆ ಅದು 2.5 ವರ್ಷ ಅಡಿಲೈಡ್ನಲ್ಲಿ ಕೆಲಸ ಮಾಡಿದೆ, ಅದೇ ಟೀಮ್ ವ್ಯೂವರ್ನಲ್ಲಿ. ಆಮೇಲೆ ಟೊಯೋಟಲ್ಲಿದ್ದೆ ಭಾಳ ವರ್ಷಗಳು. 2021ರಲ್ಲಿ ನನಗೆ ಇಲ್ಲ ಭಾರತಕ್ಕೆ ಮರಳಲೇಬೇಕು ಅಂತ ಇದು ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಈಗ 2 ವರ್ಷಗಳ ಮುಂಚೆ ನಾವು ಮೂವ್ ಆಗಿ ಇಲ್ಲಿ ಒಂದು ಬಾಡಿಗೆ ಮನೆ ತೊಗೊಂಡು ಅಲ್ಲಿದ್ದು ಈಗ ರೀಸೆಂಟ್ಲಿ ಒಂದು ಚಿಕ್ಕದಾದ ಒಂದು ಮನೆ ತೊಗೊಂಡ್ವಿ. ಈ ಒಂದು ಮನೆ ಕಟ್ಟೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ನನಗೆ ಅನಿಸಿದ್ದೇನು ಅಂದರೆ ಮನೆ ಕಟ್ಟೋದು ಇದ್ದೇ ಇರುತ್ತೆ, ಆದರೆ ಒಳ್ಳೆಯದು, ಆಗಲಿಲ್ಲ ಅಂದರೆ ಒಳ್ಳೆಯದು. ಮನೆ ಕಟ್ಟಿ ನಾವೇನು ಪರ್ಮನೆಂಟಾಗಿ ಇಲ್ಲಿ ಇರಬೇಕಾಗಿಲ್ಲ, ಅಲ್ಲಿ ಹೋಗಬೇಕಾಗಿಲ್ಲ, ಅಲ್ಲಿದೆ ನಮ್ಮ ಮನೆ. ಸೊ ಹಾಗಾಗಿ ಇಲ್ಲಿ ಬಂದಿರೋದು ನಾವು, ನನಗೆ ಇನ್ನೊಂದು 10-15 ವರ್ಷ 20 ವರ್ಷ ಆಯುಸ್ ಇರಬಹುದು. ಅದು ಯಾವುದು ಗ್ಯಾರಂಟಿ ಇಲ್ಲ. ನಾವು ಪ್ರತಿದಿನವೂ ಪ್ರತಿಪದಂ ವಿಪದಂ ಮೇಲೆ ಭಾಗವತದ ಮಾತದು, ಎವ್ರಿ ಸ್ಟೆಪ್ ಈಸ್ ಎ ಡೇಂಜರ್ ಇನ್ ಒನ್ ವೇ. ಹಾಗಿರ್ಬೇಕಾದ್ರೆ ಇರೋವರೆಗೂ ಭಗವಂತ ಕೊಟ್ಟಿರೋ ದೇಹ, ಭಗವಂತ ಕೊಟ್ಟಿರೋ ಮನಸ್ಸು, ಭಗವಂತ ಕೊಟ್ಟಿರೋ ಈ ಒಂದು ಚಿಂತನೆ ಅವನಿಗೆ ತೊಡಗಿಸ್ಕೋಬೇಕು ಅಂತ ಏನು ಮಾಡೋದು ಅಂತ ಆ ಒಂದು ಚಿಂತನೆಯಲ್ಲಿದ್ದಾಗ, ಇಲ್ಲ ನಾವು ಈ ವಂಡರ್ಫುಲಿ ಸೋಷಿಯಲ್ ಡ್ರಾಮಾ ಮಾಡುವಂಥ ಫಿಲ್ಮ್ ಮೇಕರ್ಸ್ ಇದ್ದಾರೆ ಭಾರತದಲ್ಲಿ, ಪ್ರಪಂಚಾದ್ಯಂತ. ಸೋಷಿಯಲ್ ಕಥೆಗಳನ್ನು, ಸಾಮಾಜಿಕ ಕಥೆಗಳನ್ನು ತುಂಬ ಚೆನ್ನಾಗಿ ಹೇಳೋರಿದ್ದಾರೆ, ಅದ್ಭುತವಾದ ನಿರ್ದೇಶಕರಿದ್ದಾರೆ. ಆದರೆ ಈ ಒಂದು ಮಾರ್ಗದಲ್ಲಿ ಒಳ್ಳೆಯ, ಏಕೆಂದರೆ ಚಿತ್ರರಂಗ ಅಂತ ಏನಿದೆ ಅಥವಾ ಬೆಳ್ಳಿ ಪರದೆ ಏನಿದೆ, ಇಟ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ತುಂಬ ಜನನ್ನ ಭಾಳ ಸ್ಟ್ರಾಂಗ್ಲಿ ಮುಟ್ಟುವಂಥ ಒಂದು ಮಾಧ್ಯಮ. ನನ್ನ ಅಣ್ಣಯ್ಯನೇ ಆದ ಅರುಳುಮಲ್ಲಿಗೆ ಪಾರ್ಥಸಾರಥಿಯವರು ಮೊನ್ನೆ ಕೂಡಿಸ್ಕೊಂಡು ಹೇಳ್ತಾ ಇದ್ರು ನನಗೆ, ನಾನು ಈ ದಾಸ ಸಾಹಿತ್ಯದಲ್ಲಿ 4-5 ದಶಕಗಳಿಂದ ಕೆಲಸ ಮಾಡಿದ್ದೀನಿ, ಎಷ್ಟೋ ಗ್ರಂಥಗಳನ್ನು ದಾಸ ಸಾಹಿತ್ಯದಲ್ಲಿ ರಚನೆ ಮಾಡಿದ್ದೇನೆ. ಅದೆಲ್ಲ ಒಂದು ಕಡೆ ಆದರೆ ಕಂದ, ನೀನು ಮಾಡಿರೋ ಒಂದು ಸಿನಿಮಾ ಒಂದು ಕಡೆ ಕಣೋ, ಯಾಕೆಂದರೆ ಅಷ್ಟು ಜನನ ಮುಟ್ಟುತ್ತೆ ಅಂತ. ಅದು ದೊಡ್ಡ ಮಾತು, ಅವರ ಒಂದು ದೈನ್ಯತೆ ಅದು. ಆದರೆ ನನಗೆ ಗೊತ್ತಿದೆ ಅವ್ರು ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ. ಅವ್ರ ಮುಂದೆ ನಾವು ಮಾಡಿರೋದು ಸಾಸಿವೆ ಕಾಳಷ್ಟು. ಬಟ್ ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥವೂ ಇದೆ, ಯಾಕೆಂದರೆ ದೃಶ್ಯ ಮಾಧ್ಯಮಕ್ಕೆ ಅಷ್ಟು ತಾಕತ್ತಿದೆ. ಆ ಜಗದೋದ್ಧಾರನ ಹಾಡನ್ನು ಪುರಂದರದಾಸರು ರಚಿಸಿದ್ರಲ್ಲ, ಆ ದಿನದ ಸೊಬಗನ್ನು ಮಾಡಿದ್ರೆ ಹೇಗಿರುತ್ತೆ ಅಂತ ನನ್ನ ಸ್ನೇಹಿತರಾದ ಮಧುಸೂದನ್, ನನ್ನ ತುಂಬ ಆತ್ಮೀಯ ಅಣ್ಣನೇ ಅಂತ ಕರಿಬೋದು, ಅವರು ಅಲ್ಲಿ ಜೈಲರ್ ಆಗಿದ್ದಾರೆ. ಈಸ್ ಎ ಪ್ರಿಸನ್ ಆಫೀಸರ್ ಇನ್ ಅಡಿಲೈಡ್. ಕೀರ್ತನೆ ಕೂತ್ಕೊಂಡು ನೋಡ್ತಾ ಇದ್ವಿ ಟಿ ವಿನಲ್ಲಿ, ನಾಮ ಸಂಕೀರ್ತನೆ ಮಾಡ್ತಿದ್ರು ನಮ್ಮ ವಿದ್ಯಾಭೂಷಣರು, ಯಾವುದೋ ಕಾನ್ಸರ್ಟು. ಆಗ ಜಗದೋದ್ಧಾರನ ಹಾಡಿದ್ರು ತೆರೆ ಮೇಲೆ. ಪುರಂದರದಾಸರೇ ವಿದ್ಯಾಭೂಷಣರಾಗಿ ಈ ಹಾಡನ್ನು ಅವ್ರು ಹಾಡಿದ್ರೆ ಹೇಗಿರುತ್ತೆ, ಆಗ ಅದ್ಭುತವಾಗಿರುತ್ತೆ. ಗಿರೀಶ್ ಅವರೇ ನೀವು ಇದನ್ನು ಮಾಡಿ ಅಂದಾಗ ಆ ರಾತ್ರಿ ಹೊಳೆದಂಥ ಕಥೆ ಇದೆ. ಆಮೇಲೆ ಭಾರತಕ್ಕೆ ಬಂದು ನಾನು ವಿದ್ಯಾಭೂಷಣರಿಗೆ ಹೇಳಿದೆ, ಅವರು ಇಲ್ಲ ನನಗೆ ಆ ನಟನೆ ಬರಲ್ಲ, ಬೇಕಾದ್ರೆ ಹಾಡು ಕೊಡ್ತೀನಿ ಎಷ್ಟು ಬೇಕಾದರೂ ಅಂತ. ಇಲ್ಲ ಗುರುಗಳೇ, ನೀವು ಮಾಡಿದ್ರೆ ಮಾತ್ರ ಈ ಪ್ರಾಜೆಕ್ಟ್ ಮಾಡ್ತೀನಿ, ಯಾಕೆ ನನಗೆ ಇನ್ಯಾರನ್ನು ಈ ಕಾಲಘಟ್ಟದಲ್ಲಿ ಪುರಂದರದಾಸರಾಗಿ ನನಗೆ ಯೋಚನೆ ಮಾಡೋಕ್ಕೆ ಆಗಲ್ಲ, ನೀವೇ ಮಾಡಬೇಕು, ಹಾಡುವವರೇ ನಟಿಸಬೇಕು ಅಂತ ನನಗೆ ತುಂಬ ಆಸೆ ಇದೆ, ನೀವು ಇದನ್ನು ಮಾಡಬೇಕು ಅಂದಾಗ 3 ತಿಂಗಳು ಪರೀಕ್ಷೆ ಮಾಡಿ ಅಯೋಧ್ಯ ರಾಮನ ಪ್ರತಿಷ್ಠಾಪನೆ ಆಯ್ತಲ್ಲ, ಆವತ್ತಿನ ದಿನ ಅವರ ಪುರಂದರ ಆಶ್ರಮದಲ್ಲಿ ಪುರಂದರದಾಸರ ವಿಗ್ರಹದ ಮುಂದೆ ನಾನು ಹೋಗಿ ಅವರು ಯಾರ ಹತ್ರ ಮಾತನಾಡ್ತಿದ್ರು. ನಾನು ಆವಾಗ ಇಷ್ಟು ಸತಿ ನಾನು ಕೇಳ್ಕೊಂಡಿದ್ದೀನಿ, ಅವರು ಯಾಕೋ ಒಪ್ಪಿಗೆ ಕೊಡ್ತಿಲ್ಲ. ಪುರಂದರದಾಸರಿಗೆ ಕೇಳಿದೆ, ನೀವು ನನ್ನಲ್ಲಿ ಕೂತು ಮಾತನಾಡಿಸಿ, ಅವರಲ್ಲಿ ಕೂತು ಹ್ಞೂ ನೀವು ಆಗಲೇ ಆಗೋದಿದು. ಆಮೇಲೆ ಅಲ್ಲೇ ಯೋಗ ನರಸಿಂಹ ಇದ್ದಾನೆ, ಅವನಿಗೆ ಹೇಳಿದೆ, ಯೋಗ ನರಸಿಂಹನಿಗೆ ಹೇಳಿದ್ದು ಇಷ್ಟೇ, ನನ್ನ ಮನೆ ದೇವರು ಕೂಡ, ನನ್ನ ಮನೋಭಿಷ್ಟ ಇದು, ಆದರೆ ನನಗೆ ಯೋಗ್ಯತೆ ಇದ್ದರೆ ನೀನು ಇದನ್ನು ಮಾಡಿಸು, ನನಗೆ ಯೋಗ್ಯತೆ ಇಲ್ಲ ಅಂದರೆ ಮಾಡಿಸ್ಬೇಡ ಅಂತ ಹೇಳಿ ಆ ಪಾದಾರವಿಂದಕ್ಕೆ, ಪುರಂದರದಾಸರ ಪಾದಾರವಿಂದಕ್ಕೆ ಆ ಸ್ಕ್ರಿಪ್ಟನ್ನು ಇಟ್ಟು ನಾನು ಬೇಡಿಕೊಂಡು ಅವರನ್ನು ಕೇಳಿದೆ, ಇನ್ನೊಂದು 20 ನಿಮಿಷ ಕೊಡಿ ಗುರುಗಳೇ, ನಾನು ನರೇಷನ್ ಕೊಡ್ತೀನಿ, ನಿಮ್ಗೆ ಇಷ್ಟ ಆದರೆ ಮಾಡಿ, ಇಲ್ಲ ಪರವಾಗಿ. ಅವ್ರು ಹೇಳಿದ್ದಕ್ಕೆ ಅವರು ಪುರಂದರದಾಸರ ವಿಗ್ರಹದ ಮುಂದೆ ಕೇಳ್ತಿದ್ರಿ, ನಾನು ಇಲ್ಲ ಅನ್ನೋ ಕಾಲ ಹ್ಞೂ ಅಂತ. ಬಟ್ ದಿ ಬೆಸ್ಟ್ ಆ್ಯಕ್ಟರ್, ಜೀವನ ಪರ್ಯಂತ ಒಬ್ಬ ನಟ ಶ್ರಮಪಟ್ಟರೆ ಏನು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ಬೋದು. ಆ ವ್ಯಕ್ತಿಯ ನಿಷ್ಕಲ್ಮಶ ಮನಸ್ಸು, ನಮೇ ದ್ವೇಷೋಸ್ತಿ ನ ಪ್ರಿಯ, ಆತನ ಕಣ್ಣಲ್ಲಿ ಹೊಗಳಿಕೆ ಇಲ್ಲ ತೆಗಳಿಕೆ ಇಲ್ಲ ಅನ್ನೋ ಮಾತಿನಿಂದ ಶುರುವಾಗುತ್ತೆ ಪಿಕ್ಚರು. ಆ ಕಣ್ಣಲ್ಲಿ ಆ ಭಾವನೆ, ಅದು ಸಮಸ್ಥಿತಿ, ಸಮತ್ವಂ ಸರ್ವಭೂತೇಷು, ಮತ್ತು ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನೀಯೋ. ಭಗವದ್ಗೀತೆ 12ನೇ ಅಧ್ಯಾಯ ಪೂರ ಆ ಪುರಂದರದಾಸರ ನಡೆ ನುಡಿಯಲ್ಲಿ ಬಂದಿದೆ. ಅಂದರೆ ದಟ್ ರಿಗಾರ್ಡ್ ಗೋಸ್ ಟು ವಿದ್ಯಾಭೂಷಣ ತೀರ್ಥರು.
ಮತ್ತು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಅಹೋರಾತ್ರನೇ ಸ್ಟನ್ ಆಗ್ಬಿಟ್ಟ. ಕನಕದಾಸರ ಪರಿಚಯ ಪುರಂದರದಾಸರು ಇಬ್ಬರು ಕ್ಲಾಸ್ಮೇಟ್ಸೇ ಅವರು. ನಮ್ಮ ಇದರಲ್ಲಿ ನಮ್ಮ ಪಾತ್ಪಾಳ್ಯದ ಹತ್ರನೇ ಒಂದು ಊರಿದೆ, ಚೇಳೂರು ಹತ್ರ, ಕಂದಕೂರು ಅಂತ, ಅಲ್ಲಿ ವ್ಯಾಸರಾಯರ ಶಿಷ್ಯರಾಗಿರ್ತಾರೆ. ಆವಾಗ ಅವರು ಕ್ಲಾಸ್ಮೇಟ್ಸ್. ಆದರೆ ಕನಕದಾಸರ ಪರಿಚಯ ಮಾಡಿಕೊಡೋ ಒಂದು ಹಾಡಿದೆ ಈ ಪಿಕ್ಚರಲ್ಲಿ, ನೀವು ದಯವಿಟ್ಟು ಅದನ್ನು ನೋಡಿ. ಮತ್ತು ಈ ಚಿತ್ರ ಇದು ಒಂದು ಸರ್ವಕಾಲಿಕ ಶಾಶ್ವತ ಪುರಂದರದಾಸರ ಚಿತ್ರ. ಕರ್ನಾಟಕ ಸರ್ಕಾರಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ಅಹೋರಾತ್ರ ಮನವಿ ಮಾಡ್ಕೋತಾನೆ ಇದನ್ನು ರೆಕಗ್ನೈಸ್ ಮಾಡುವಂಥ ಚಿತ್ರ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಆ್ಯಕ್ಚುಲಿ ಇದಕ್ಕೆ ಒಂದೇ ಒಂದು ರಿಕ್ವೆಸ್ಟು, ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ. 95 ವರ್ಷ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ತೊಗೊಂಡಿದ್ದಾರೆ. ಅವರ ಧ್ವನಿಯಲ್ಲಿ ಈ ಚಿತ್ರ ಮೂಡಿ ಬಂದಿದೆ. ನೀವು ಅದೇನೋ ಅವ್ರ ವಾಯ್ಸ್ಗೆ ವಯಸ್ಸೇ ಆಗಿಲ್ಲ. ಆ್ಯಕ್ಚುಲಿ 33 ವರ್ಷದ ಏಕ್ದಮ್ ಒಂದು ಗತ್ತು, ರಾಜರ ಗತ್ತಿದೆ ಆ ವಾಯ್ಸಲ್ಲಿ. ಪುಣ್ಯವಂತ ಮಹಾಪುರುಷ. ಈ ಪಿಕ್ಚರಲ್ಲಿ ನೀವು ಒಂದು ತಪ್ಪು ಕಂಡು ಹಿಡಿದ್ರೆ ನಿಮಗೆ ಅವಾರ್ಡ್ ಕೊಡಬೇಕು. ಒಂದು ಸೆಕೆಂಡ್ ವೇಸ್ಟ್ ಮಾಡಿಲ್ಲ, ಬೋರ್ ಮಾಡಿಲ್ಲ. ಮತ್ತು ಪ್ರತಿಯೊಂದು ಪದಾರ್ಥವನ್ನು ಬಿಡಿಸಿ ಮಾತಾಡಿದ್ದಾರೆ. ಮತ್ತು ಖುಷಿಯಾಗುತ್ತೆ. ಮಾತಿಗಿಂತ ಗೀತ ಜಾಸ್ತಿ, ಗೀತಕ್ಕಿಂತ ಸಂಗೀತ ಜಾಸ್ತಿ, ಸಂಗೀತಕ್ಕಿಂತ ಸಾಹಿತ್ಯ ಜಾಸ್ತಿ ಇದೆ. ಅತಿ ಸುಂದರವಾದಂತಹ ಚಿತ್ರ ಇದು. ದಯವಿಟ್ಟು ಇಂಥ ಚಿತ್ರನ ಮಿಸ್ ಮಾಡಿಕೊಂಡ್ರೆ ಅದು ಬಿಗ್ ಲಾಸ್. ಇದು ಭಕ್ತರಿಗೆ, ಮಹಾಭಕ್ತರಿಗೆ, ದೈವ ಭಕ್ತರಿಗೆ ತುಂಬ ಪ್ರೋತ್ಸಾಹಿಸುವಂಥ ಚಿತ್ರ. ಇವನ ಜೀನ್ಸಲ್ಲೇ ದೇಶಭಕ್ತಿ, ದೈವಭಕ್ತಿ ಇದೆ. ಮುಂದೆ ಈ ಹುಡುಗ ದೇಶಭಕ್ತಿ ಚಿತ್ರಗಳನ್ನು ಮಾಡಲಿ ಅಂತ ಅಹೋರಾತ್ರ ಮನವಿ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಕಾಲಕ್ಕೆ ಸ್ವಲ್ಪ ದೇಶಭಕ್ತಿಯ ಪ್ರಚೋದನೆ ಮಾಡಬೇಕಾಗಿದೆ ಯೂತ್ಗೆ. ಮತ್ತು ರಾಮಾನುಜರು, ಮಾಧ್ವರು, ಶಂಕರರು, ಆ 3 ಜನರ ಫಿಲಾಸಫಿ ಇದರಲ್ಲಿ ಕಾಣುತ್ತೆ. ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗಬೇಕು ಈ ಚಿತ್ರ. ಇದು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಹುಡುಗನ ಮೇಲೆ. ಇವನ್ನ ಕರ್ನಾಟಕ ಮಿಸ್ ಮಾಡ್ಕೋಬಾರ್ದು. ಅನೇಕ ಚಿತ್ರಗಳನ್ನು ಈ ಹುಡುಗ ಮಾಡಬೇಕು. ಇವನ ಬುದ್ಧಿ, ಬೇರೆಯವರ ಹಣ ಬಳಕೆಯಾಗಿ ಅನೇಕ ಚಿತ್ರಗಳು ಬರಲಿ. ನಿನ್ನ ಗುರಿ ಏನಪ್ಪೇ? ನೀನು ಇದೇನ ಲಾಸ್ಟ್ ಚಿತ್ರ ನಿಂದು? ಇದು ಮೊದಲನೇ ಹೆಜ್ಜೆ ಅಣ್ಣಯ್ಯ. ನನ್ನ ಜೀವನದ ಗುರಿ ಹೀಗೆ ಮತ್ತಷ್ಟು ನಮ್ಮ ಅಧ್ಯಾತ್ಮದ ನೆಲೆಯಲ್ಲಿ, ಸಾಂಸ್ಕೃತಿಕ ನೆಲೆಯಲ್ಲಿ, ದೇಶಭಕ್ತಿಯ ನೆಲೆಯಲ್ಲಿ ಕುರಿತಾದ ಹಲವಾರು ಚಿತ್ರಗಳನ್ನು ಮಾಡಬೇಕು ಅಂತ ಬಹಳ ಆಸೆ ಇದೆ. ಸಂಜೆ ಗೋವಿಂದಾಚಾರ್ಯರು ಕರ್ನಾಟಕಕ್ಕೆ 4 ವೇದಗಳನ್ನು ಕರತಲ ಮಾಡಿಕೊಂಡಿರುವಂಥ ಯೋಗಿಗಳು. ಅವರ ರಾಮಾಯಣವನ್ನು ಈ ಹುಡುಗ ಚಿತ್ರ ಮಾಡೋಕ್ಕೆ ಹೊರಟಿದ್ದಾನೆ. ಒಳ್ಳೆಯದಾಗಲಿ ಈ ಹುಡುಗನಿಗೆ. ಬಹಳ ಮಹದಾಸೆಯ ಒಂದು ಪ್ರಾಜೆಕ್ಟ್ ಅದು. ನನಗೆ 2 ಪ್ರಾಜೆಕ್ಟ್ ನಾನು ತುಂಬ ಆಸೆಪಟ್ಟು ಮಾಡಬೇಕು ಅಂತಿದ್ದೀನಿ. ಒಂದು, ರಾಮಾಯಣದ ವ್ಯಕ್ತಿತ್ವ ಚಿತ್ರಣ ಬನ್ನಂಜೆ ಗೋವಿಂದಾಚಾರ್ಯರು ಸೊಗಸಾಗಿ 100 ಗಂಟೆಗಳು, 1000 ಗಂಟೆಗಳು ಅವರು ಆ ಪ್ರವಚನ ಮಾಡಿದ್ದಾರೆ. ರಾಮಾಯಣದ ವ್ಯಕ್ತಿತ್ವ ಚಿತ್ರಣದಲ್ಲಿ ನಮಗೆ ರಾಮಾಯಣದಲ್ಲಿ ಬೇಕಾಗಿರೋದು ಎಕ್ಸ್ಟ್ರಾ ವೆಗ್ಯಾನ್ಸಾ ಪಿಕ್ಚರೈಸೇಷನ್ ಅಲ್ಲ. ಈಗ ಸಿನಿಮಾಗಳು ಬರ್ತಿವೆ ಅವರು ಫಾರ್ಮ್ಗೆ ಜಾಸ್ತಿ ಬೆಲೆ ಕೊಟ್ಟು ಸಬ್ಸ್ಟೆನ್ಸ್ನ ಕಳ್ಕೊತಾ ಇದ್ದಾರೆ. ಸಬ್ಸ್ಟೆನ್ಸ್ನ ನಾವು ಹಿಡ್ಕೋಬೇಕು. ನಮ್ಮ ದೇಶದ ಅಸ್ತಿತ್ವವೇ ರಾಮಾಯಣ ಮಹಾಭಾರತ. ರಾಮಾಯಣ ಮಹಾಭಾರತ ನಾವು ಈ ದೇಶದಿಂದ ಕಿತ್ತೋಗಿದ್ರೆ ನಮ್ಗೆ ಅಸ್ತಿತ್ವವೇ ಇಲ್ಲ ಭಾರತೀಯರಿಗೆ. ಅದು ನಮ್ಮ ಕಣಕಣದಲ್ಲೂ ಎಲ್ಲ ನೆಲದಲ್ಲೂ ಅಷ್ಟು ಬೇರೂರಿರುವಂಥ ಒಂದು ಕಾನ್ಸೆಪ್ಟು ರಾಮಾಯಣ ಮಹಾಭಾರತ. ಯಾಕಂದರೆ ಅದರಲ್ಲಿ ಅಷ್ಟು ಮಾರಲ್ಸ್ ಇವೆ. ವ್ಯಕ್ತಿತ್ವ ಚಿತ್ರಣದಲ್ಲಿ ಮರ್ಯಾದಾ ಪುರುಷೋತ್ತಮನಾದ ರಾಮಚಂದ್ರನಾಗಲಿ, ಲಕ್ಷ್ಮಣಂದು ಒಂದು ವ್ಯಕ್ತಿತ್ವ ಇದೆ, ಊರ್ಮಿಳೆಯ ವ್ಯಕ್ತಿತ್ವ ಇದೆ, ಆ ದಶರಥನ ತಳಮಳಗಳು, ಆಮೇಲೆ ಆ ಕೌಸಲ್ಯ ವ್ಯಕ್ತಿತ್ವ, ಆಮೇಲೆ ಸುಮಿತ್ರೆಯ ವ್ಯಕ್ತಿತ್ವ, ಪ್ರತಿಯೊಬ್ಬರು ಅಲ್ಲಿ ಬರುವಂಥ ಪಾತ್ರಗಳು ಅಷ್ಟು ನಮಗೆ ಪಾಠಗಳನ್ನು ಕಲಿಸುವಂಥ ಪಾತ್ರಗಳು. ಆ ಪಾತ್ರಗಳ ಪರಿಚಯ ಮಾಡ್ತಾ ರಾಮಾಯಣನ ಹೇಳಬೇಕು ಅಂತ ಆಸೆ ಇದೆ. ಆ ವ್ಯಕ್ತಿತ್ವವನ್ನು ಹಿಡಿದು ತೋರಿಸಿ ನಾವು ಹೀಗೆ ಬದುಕ್ಬೋದಲ್ಲ ಅನ್ನೋ ಒಂದು ಭಾವನೆ ನಮಗೆಲ್ಲರಿಗೂ ಬರೀಬೇಕು. ಆಗಲೇ ಹೇಳ್ದಂಗೆ ರಾಮಾಯಣನ ಕಿತ್ತೋಗಿದ್ರೆ ನಮ್ಗೆ ಅಸ್ತಿತ್ವವೇ ಇಲ್ಲ ಈ ದೇಶದಲ್ಲಿ. ಆ ರಾಮಾಯಣದಿಂದ ನಮ್ಮ ಇನ್ನೂ ಎಷ್ಟೋ ಪೀಳಿಗೆಗಳು ಉದ್ಧಾರ ಆಗ್ಬೋದು ನಾವು ರಾಮಾಯಣದ ಒಂದು ಮಾರಲ್ಸ್ನ ತಗೊಂಡು. ಅದು ನನ್ನ ಧ್ಯೇಯ. ಈ ಚಿತ್ರದಲ್ಲಿ ಜಗದೋದ್ಧಾರನ ಆಡಿಸಿದ ಶೋದಲ್ಲಿ ಲಾಸ್ಟಲ್ಲಿ ಸ್ವಪ್ನದಲ್ಲಿ ತೋರಿಸ್ತಿರಲ್ಲ, ಅದನ್ನು ಯೂಟ್ಯೂಬಲ್ಲಿ ಬಿಡ್ರಿ. ಯಾಕಂದರೆ ಎಲ್ಲ ಚಿತ್ರದಲ್ಲಿರೋ ಹಾಡನ್ನು ಬಿಡ್ತಾರಲ್ಲ, ಯಾಕಂದರೆ ಅದು ಮೈ ರೋಮಾಂಚನ ಆಗುತ್ತೆ ಜನಕ್ಕೆ. ಯಾಕೆ ಬಿಟ್ಟಿಲ್ಲ ನೀವಿನ್ನು? ಅದು ಈ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಬರ್ತಕ್ಕಂಥ ಒಂದು
ಘಟ್ಟವಾಗಿದ್ದರಿಂದ ಥಿಯೇಟ್ರಿಕಲ್ ರಿಲೀಸ್ ಮುಗಿದಿದ್ದ ಕೂಡಲೇ ಅದನ್ನು ರಿಲೀಸ್ ಮಾಡಬೇಕು ಅಂತ ಇದೆ. ಏಕೆಂದರೆ ಅದು ಸಮಥಿಂಗ್ ಲೈಕ್ ಅದೊಂದು ಕಳಶಪ್ರಾಯವಾಗಿ ನಮ್ಮ ಚಿತ್ರಕ್ಕೆ ಕೂತ್ಕೊಂಡಿರ್ತಕ್ಕಂಥ ಸೀನು. ಅದು ಚಿತ್ರಮಂದಿರದಲ್ಲೇ ಬಂದು ನೋಡಲಿ ಅನ್ನೋ ಒಂದು ನಮ್ಮ ಭಾವನೆ. ಚಿತ್ರಮಂದಿರಗಳಿಂದ ಹೊರಬಂದಿದ ತಕ್ಷಣ ಆ ಹಾಡನ್ನು ಓ ಟಿ ಟಿಲಿ ಬರುತ್ತೆ. ಅದು ಇನ್ನೂ ಟಾಕ್ಸಲ್ಲೇ ಇಲ್ಲ ನಾವು, ಯಾಕೆಂದರೆ ಫಸ್ಟು ಥಿಯೇಟ್ರಿಕಲ್ ರನ್ ಮುಗಿಸ್ಕೊಂಡು, ಏಕೆಂದರೆ ಈಗ ಕನ್ನಡ ಚಿತ್ರಗಳ ಪರಿಸ್ಥಿತಿ ಹೇಗಿದೆ ಅಂದರೆ ಓ ಟಿ ಟಿಯವರು ಯಾವ ಕನ್ನಡ ಚಿತ್ರವನ್ನು ತೊಗೋತಾ ಇಲ್ಲ. ದುಡ್ಡು ಕೊಟ್ಟು ಅವರು ಫ್ರೀಯಾಗಿ ಹಾಕಿ ಪೇಪರ್ ವ್ಯೂ ಅಂತ ಮಾಡಿದ್ದಾರೆ. ₹2 ಕೊಡ್ತಿದ್ದಾರೆ ಒಂದು ಚಿತ್ರಕ್ಕೆ. ಅದು ಇಟ್ ಈಸ್ ಪ್ರಿಟಿ ಮಚ್ ಲೈಕ್ ನಥಿಂಗ್. ಸುಮ್ಮನೆ ನೀವು ಜನಗಳಿಗೆ ರೀಚ್ ಆಗ್ಬೋದು ಅಂತ ಒಂದು ವ್ಯವಸ್ಥೆ ಅಮೆಝಾನ್ ಅವ್ರು ಮಾಡಿಕೊಟ್ಟಿದ್ದಾರೆ ಹೊರತು ಈಗ ಯಾರೂ ಚಿತ್ರರಂಗದ ಕಡೆ ಬಂದು ದುಡ್ಡು ಕೊಟ್ಟು ತೊಗೊಳ್ತಾ ಇಲ್ಲ. ಯಾಕೆಂದರೆ ಅವರಿಗೆ ನಮ್ಮ ಗುಣಮಟ್ಟ ಇಷ್ಟ ಆಗ್ತಿಲ್ವೋ ಅಥವಾ ಏನು ಕಥೆನೋ ಗೊತ್ತಿಲ್ಲ. ನಮಗೆ ಅಷ್ಟು ಅದೇ ನೋಡಿ, ಮಲಯಾಳಮಲ್ಲಿ ಒಂದು ಫಿಲಮ್ ಅನೌನ್ಸ್ ಆಗಿದ ತಕ್ಷಣ ಹೋಗಿ ಬುಕ್ ಮಾಡ್ಕೋತಾರೆ ಓ ಟಿ ಟಿ ಅವರೇ. ಹಾಗೆ ಅವರು ಒಂದು ಛಾಪನ್ನು ಮೂಡಿಸಿದ್ದಾರೆ ಮಲಯಾಳಂನವರು. ನನ್ನ ಆಸೆ ಏನು ಅಂತಂದರೆ ಆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ನವರು ನಮ್ಮ ಚಿತ್ರರಂಗದ ಕಡೆ ತಿರುಗಿ ನಿಮ್ಮ ಕಾಂಟೆಂಟ್ನ ನಾವು ತೊಗೋತೀವಿ ಅಂತ ಹೇಳೋ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ನಾವೆಲ್ಲ ಸೇರಿ. ಅದೊಂದು ಬಹಳ ಮಹದಾಸೆ ಇದೆ. ಸೊ ಹಾಗಾಗಿ ನಾನು ಈ ಚಿತ್ರಮಂದಿರಗಳಲ್ಲಿ ಸಕ್ಸಸ್ ಮಾಡಿ, ಈಗ ನಮ್ಮ ಸುರೇಶ್ ಅಂತ ಒಬ್ಬರು ಅಮೆರಿಕದಿಂದ ಬಂದಿದ್ದಾರೆ. ರೆಗ್ಯುಲರಾಗಿ ಹೌಸ್ಫುಲ್ ಆಗಿದೆ ಬೆಂಗಳೂರು ಮೈಸೂರಿನಲ್ಲಿ. ನಾರ್ತ್ ಕರ್ನಾಟಕ ಕಡೆ ಕೂಡ ಇದು ಮುಂದಿನ ವಾರಗಳಲ್ಲಿ ಹೋಗಲಿದೆ. ಆಮೇಲೆ ಪ್ರಪಂಚಾದ್ಯಂತ ಸುರೇಶ್ ಅಂಬವರು ಬಂದಿದ್ದಾರೆ, ಇವತ್ತು ಬಂದಿದ್ದರು ಅಮೆರಿಕ, UK, ಆಸ್ಟ್ರೇಲಿಯಾ, ಕ್ಯಾನಡಾ, ಜರ್ಮನಿ, ಹಾಂಗ್ಕಾಂಗು, ಸಿಂಗಪೂರು, ದುಬೈ ಎಲ್ಲ ಕಡೆ ಈ ಚಿತ್ರವನ್ನು ತೊಗೊಂಡು ಹೋಗ್ತೀನಿ ಅಂತಲೂ ಹೇಳಿದ್ದಾರೆ. ಸೊ ಹಾಗಾಗಿ ಚಿತ್ರಮಂದಿರಗಳಲ್ಲಿ ಫಸ್ಟ್ ಹೋಗಲಿ, ನಮ್ಮ ಶಕ್ತಿ ಏನು ಅಂತ ತೋರಿಸೋಣ. ದಾಸರ ಸಾಹಿತ್ಯಕ್ಕೆ ಏನು ಶಕ್ತಿ ಇದೆ ಅಂತ ತೋರಿಸೋಣ. ಆ ದಾಸ ಸಾಹಿತ್ಯದಿಂದ ಎಲ್ಲವನ್ನೂ ಸೆಳೆಯುವಷ್ಟು ಶಕ್ತಿ ಇದೆ. ವಯಸ್ಸಾದ ವೃದ್ಧರು ವೀಲ್ ಚೇರಲ್ಲಿ ಬಂದು ಸಿನಿಮಾ ನೋಡಿದ್ದಾರೆ, ಕಣ್ಣಲ್ಲಿ ನೀರು ಹಾಕಿದ್ದಾರೆ. 13,000 ಜನ 2 ವಾರಗಳಲ್ಲಿ ನೋಡಿದ್ದಾರೆ. ಅವ್ರು ಆಶೀರ್ವದಿಸಿದ್ದಾರೆ. ಅವ್ರ ಆಶೀರ್ವಾದ ಆ ಒಂದು ಇದು ಎಲ್ಲವೂ ಇದೆ. ನಿಮ್ಮಂಥವರು ಬಂದು ಆಶೀರ್ವದಿಸಿರೋದ್ರಿಂದ ಇವತ್ತು ನಮ್ಮ ನೆಚ್ಚಿನ ಸುಧಾಮೂರ್ತಿ ಅಮ್ಮ ಬಂದಿದ್ದರು. ಅವರು ಎಷ್ಟು ಮೆಚ್ಚಿಕೊಂಡು ಈ ಚಿತ್ರವನ್ನು ಹಾರೈಸಿದ್ದಾರೆ ಅಂದರೆ ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಹೀಗೆ ಇಷ್ಟೆಲ್ಲ ಹೋಗಿರುವಂಥ ಈ ಚಿತ್ರ, ನನ್ನ ಮನೋಭಾವನೆ ಏನು ಅಂದರೆ ಇದು ಓ ಟಿ ಟಿ ಅವರನ್ನು ಸೆಳೆಯುತ್ತೆ, ಎಲ್ಲರನ್ನೂ ಸೆಳೆಯುತ್ತೆ. ಅದು ಆ ದಿನ ಬರುತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಈಗ ಶಂಕರ TV ಅವರು ಕೂಡ ಈ ಚಿತ್ರವನ್ನು ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ನೋಡೋಣ. ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಬಂದ್ರೂ ಇನ್ನೊಂದು ಈ ಥರದ್ದೊಂದು ಪ್ರಯತ್ನಕ್ಕೆ ನಮಗೆ ನಾಂದಿ ಆಗುತ್ತೆ ಈ ಚಿತ್ರ. ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆಯಲ್ಲ, ಅವರಿಗೆ ಇದ್ರ ಬಗ್ಗೆ ಅರಿವು ಇದೆಯಲ್ಲ ಇಲ್ಲಿ? ಹೌದು ಅಣ್ಣಯ್ಯ, ನಾವು ಅದಕ್ಕೆ ಒಬ್ಬರನ್ನ ರೆಪ್ರೆಸೆಂಟೇಟಿವ್ನ ಕಳಿಸಿ ಈ ಚಿತ್ರದ ಬಗ್ಗೆ ಮಾತನಾಡಿಸಿ ಈ ಥರ ಮಾಡ್ತಿದ್ದೀವಿ, ನೀವೆಲ್ಲ ಬಂದು ನೋಡಿ ಅಂತ ಜನಗಳಿಗೂ ಹೇಳ್ತಿದ್ದೀವಿ, ಸಾಹಿತ್ಯ ಅಕಾಡೆಮಿಯವ್ರಿಗೂ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಎಷ್ಟರ ಮಟ್ಟಿಗೆ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ನನಗೆ ಬಹಳಷ್ಟು ಜನ ಅಣ್ಣಯ್ಯಂದಿರಿದ್ದಾರೆ. ಅರುಳುಮಲ್ಗೆ ಪಾರ್ಥಸಾರಥಿ ಅಣ್ಣಯ್ಯ ಇದ್ದಾರೆ, ನೀವಿದ್ದೀರಿ, ನಮ್ಮ ಇಡೀ ಪ್ರಭಾತಿನ ಅಷ್ಟು ನನಗಿಂತ ವಯಸ್ಸಿನಲ್ಲಿ ದೊಡ್ಡವರಾದಂಥ ಅಣ್ಣಯ್ಯಂದಿರಿದ್ದಾರೆ. ಸೊ ನೀವೆಲ್ಲ ಮಾರ್ಗದರ್ಶನ ಮಾಡಿ ನಾವು ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀವಿ. ಹುಡುಗಿನಲ್ಲಿ ಸೆಲ್ಫ್ ಫೀಲಿಂಗೇ ಇಲ್ಲ. ಇವತ್ತು ಥಿಯೇಟ್ರಲ್ಲಿ ಮಾತಾಡ್ದ ಎಲ್ಲರ ಮುಂದೆ, ತುಂಬ ಚೆನ್ನಾಗಿ ಮಾತಾಡ್ದ. ಆದರೆ ತನ್ನ ಹೆಸರು ಹೇಳಲಿಲ್ಲ. ಜನ ಎಲ್ಲ ಕಿರ್ಚಾಡ್ತಿದ್ರು, ಹೆಸರು ಹೇಳಿ ಅಂತ. ಅವು ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಮತ್ತೆ ಬಲವಂತವಾಗಿ ಕರೆಸಿ ಹೆಸರು ಹೇಳಿದ್ದು. ಅಂದರೆ ತನ್ನ ಬಗ್ಗೆ ಸ್ವಯಂ ಇದಿಲ್ಲ. ಅದು ಎಂಥ ಲಕ್ಷಣ ನೋಡಿ, ಖುಷಿಯಾಗುತ್ತೆ. ತುಂಬ ಧನ್ಯವಾದ ಗೆಳೆಯರೇ. ಧನ್ಯವಾದ. ಗಿರೀಶ್ ನಾಗಪ್ರಭಾತ್ನೊಂದಿಗೆ ಅಹೋರಾತ್ರ.